ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ನಾಯಕರನ್ನ ತೀವ್ರವಾಗಿ ಟೀಕಿಸಿದರು. ಪಾಕಿಸ್ತಾನದ ಮೇಲಿನ ಭಾರತದ ದಾಳಿಯನ್ನ ವಿರೋಧಿಸುತ್ತಿರುವ ಕಾಂಗ್ರೆಸ್ ಎಂದಿಗೂ ಪಾಕಿಸ್ತಾನದ ಪರ ಎಂದು ಅವರು ಹೇಳಿದ್ದಾರೆ. ಉಗ್ರರ ಕೃತ್ಯಗಳಿಗೆ ಭಾರತ ದಿಟ್ಟ ಉತ್ತರ ನೀಡಿದ್ದು, ಕಾಂಗ್ರೆಸ್ ನಾಯಕರ ಈ ನಡೆಯು ದೇಶ ದ್ರೋಹಿಗಳನ್ನ ಬೆಂಬಲಿಸುವಂತಿದೆ ಎಂದು ಅವರು ವಾಗ್ದಾಳಿಯನ್ನ ನಡೆಸಿದರು. ಮುಂದಿನ ದಿನಗಳಲ್ಲಿ ಅಂತಹವರಿಗೆ ತಕ್ಕ ಪಾಠ ಕಲಿಸಲಾಗುವುದು ಎಂದು ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾವತ್ತೂ ಕೂಡ ಭಾರತದ ಪರವಾಗಿ ಇಲ್ಲ, ಅವರು ಪಾಕಿಸ್ತಾನದ ಪರವಾಗಿ ಇದ್ದಾರೆ. ಯಾಕಂತಂದ್ರೆ ಅದು ಅವರ ಸಂತತಿಯ ಆ ಕಾರಣದಿಂದ ಇವತ್ತು ಯಾರಿಗೆ ಅನ್ಯಾಯ ಆಯ್ತು ನಮ್ಮ ದೇಶದವರು, ನೀವು ಧರ್ಮ ಕೇಳಿ ಸಾಯಿಸಿದ್ರು, ಈಗ ಅವರಿಗೆ ಆ ಹೆಣ್ಣು ಮಕ್ಕಳಿಗೆ ನಾವು ನ್ಯಾಯ ಕೊಡ್ಬೇಕಲ್ಲ, ಆ ಕೆಲಸವನ್ನು ನಾವು ಮಾಡ್ತಿರೋದು. ಇದನ್ನ ವಿರೋಧ ಮಾಡ್ತಾರೆ ಅಂತಂದ್ರೆ ಕಾಂಗ್ರೆಸ್ನ ಮನಸ್ಥಿತಿ ಏನು ಅನ್ನೋದು ಇವತ್ತು ಜನ ಯೋಚನೆ ಮಾಡ್ತಾರೆ. ಈಗ ಹೊರಗಿನ ಶತ್ರುಗಳಿಗೆ ಎದುರ್ಸಕ್ ಆಗಲ್ಲ ಅಂತಲ್ಲ, ಸುತ್ತಲೂ ಬಂದೋಬಸ್ತ್ ಮಾಡಿದ ಮೇಲೆ ಒಳಗಡೆ ಇರೋರು ಸುಲಭವಾಗಿ ಸಿಕ್ಕಾಕೊಳ್ತಾರೆ. ಈಗೇನು ಹೊರಗಡೆ ಕಾರ್ಯಾಚರಣೆ ಆಗ್ತಿದೋ ಆ ಕಾರ್ಯಾಚರಣೆ ಒಳಗಡೆನೂ ಆಗುತ್ತೆ, ಸ್ವಲ್ಪ ಸಮಯ ಆಗುತ್ತೆ. ಯಾಕಂತಂದ್ರೆ ಹೊರಗಡೆ ಕಳ್ಳನ್ಗೆ ಬೇಲಿ ಹಾಕಿದ್ರೆ ಅವನು ಬರಲಿಲ್ಲ ಅಂದ್ರೆ ಇವನು ಸುಲಭವಾಗಿ ಸಿಗ್ತಾನೆ. ಅದಕ್ಕೆ ಆ ಕಾರ್ಯಾಚರಣೆ ಮಾಡಿ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ನಾಯಕರನ್ನ ತೀವ್ರವಾಗಿ ಟೀಕಿಸಿದರು. ಪಾಕಿಸ್ತಾನದ ಮೇಲಿನ ಭಾರತದ ದಾಳಿಯನ್ನ ವಿರೋಧಿಸುತ್ತಿರುವ ಕಾಂಗ್ರೆಸ್ ಎಂದಿಗೂ ಪಾಕಿಸ್ತಾನದ ಪರ ಎಂದು ಅವರು ಹೇಳಿದ್ದಾರೆ. ಉಗ್ರರ ಕೃತ್ಯಗಳಿಗೆ ಭಾರತ ದಿಟ್ಟ ಉತ್ತರ ನೀಡಿದ್ದು, ಕಾಂಗ್ರೆಸ್ ನಾಯಕರ ಈ ನಡೆಯು ದೇಶ ದ್ರೋಹಿಗಳನ್ನ ಬೆಂಬಲಿಸುವಂತಿದೆ ಎಂದು ಅವರು ವಾಗ್ದಾಳಿಯನ್ನ ನಡೆಸಿದರು. ಮುಂದಿನ ದಿನಗಳಲ್ಲಿ ಅಂತಹವರಿಗೆ ತಕ್ಕ ಪಾಠ ಕಲಿಸಲಾಗುವುದು ಎಂದು ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾವತ್ತೂ ಕೂಡ ಭಾರತದ ಪರವಾಗಿ ಇಲ್ಲ, ಅವರು ಪಾಕಿಸ್ತಾನದ ಪರವಾಗಿ ಇದ್ದಾರೆ. ಯಾಕಂತಂದ್ರೆ ಅದು ಅವರ ಸಂತತಿಯ ಆ ಕಾರಣದಿಂದ ಇವತ್ತು ಯಾರಿಗೆ ಅನ್ಯಾಯ ಆಯ್ತು ನಮ್ಮ ದೇಶದವರು, ನೀವು ಧರ್ಮ ಕೇಳಿ ಸಾಯಿಸಿದ್ರು, ಈಗ ಅವರಿಗೆ ಆ ಹೆಣ್ಣು ಮಕ್ಕಳಿಗೆ ನಾವು ನ್ಯಾಯ ಕೊಡ್ಬೇಕಲ್ಲ, ಆ ಕೆಲಸವನ್ನು ನಾವು ಮಾಡ್ತಿರೋದು. ಇದನ್ನ ವಿರೋಧ ಮಾಡ್ತಾರೆ ಅಂತಂದ್ರೆ ಕಾಂಗ್ರೆಸ್ನ ಮನಸ್ಥಿತಿ ಏನು ಅನ್ನೋದು ಇವತ್ತು ಜನ ಯೋಚನೆ ಮಾಡ್ತಾರೆ. ಈಗ ಹೊರಗಿನ ಶತ್ರುಗಳಿಗೆ ಎದುರ್ಸಕ್ ಆಗಲ್ಲ ಅಂತಲ್ಲ, ಸುತ್ತಲೂ ಬಂದೋಬಸ್ತ್ ಮಾಡಿದ ಮೇಲೆ ಒಳಗಡೆ ಇರೋರು ಸುಲಭವಾಗಿ ಸಿಕ್ಕಾಕೊಳ್ತಾರೆ. ಈಗೇನು ಹೊರಗಡೆ ಕಾರ್ಯಾಚರಣೆ ಆಗ್ತಿದೋ ಆ ಕಾರ್ಯಾಚರಣೆ ಒಳಗಡೆನೂ ಆಗುತ್ತೆ, ಸ್ವಲ್ಪ ಸಮಯ ಆಗುತ್ತೆ. ಯಾಕಂತಂದ್ರೆ ಹೊರಗಡೆ ಕಳ್ಳನ್ಗೆ ಬೇಲಿ ಹಾಕಿದ್ರೆ ಅವನು ಬರಲಿಲ್ಲ ಅಂದ್ರೆ ಇವನು ಸುಲಭವಾಗಿ ಸಿಗ್ತಾನೆ. ಅದಕ್ಕೆ ಆ ಕಾರ್ಯಾಚರಣೆ ಮಾಡಿ.